ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ನಾವು ಅರಣ್ಯ ಎಂದರೇನು, ಅರಣ್ಯದ ಒಂದು ಪ್ರಾಮುಖ್ಯತೆ ಹಾಗೂ ಅರಣ್ಯದ ಒಂದು ವಾಯುಗುಣ, ಮೇಲಿನ ಲಕ್ಷಣ, ಮಣ್ಣಿನ ಸಾರದ ಆಧಾರವಾಗಿ ನಾವು 6 ರೀತಿಯಾಗಿರ್ತಕ್ಕಂತಹ ಅರಣ್ಯ ವಲಯಗಳನ್ನು ನೋಡಿದ್ವಿ ಭಾರತದಲ್ಲಿ. ಅವುಗಳಲ್ಲಿ ಉಷ್ಣವಲಯದ ವಿದ್ಯಾಧೋರಣ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಪರ್ವತದ ಕಾಡುಗಳು, ಈ ರೀತಿಯಾಗಿರ್ತಕ್ಕಂತಹ ನಾವು ಕುರುಚಲು ಮತ್ತು ಸಸ್ಯ ಹುಲ್ಲುಗಾವಲು ಕಾಡುಗಳ ಬಗ್ಗೆ ನಾವು ನಿನ್ನೆ ಒಂದು ಅವಧಿಯಲ್ಲಿ ತಿಳಿದುಕೊಂಡಿದ್ವಿ. ಹಾಗೂ ಭಾರತದಲ್ಲಿ ಅವುಗಳ ಒಂದು ಯಾವ್ಯಾವ ಪ್ರದೇಶಗಳಲ್ಲಿ ಯಾವ್ಯಾವ ಕಾಡುಗಳಿದೆ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಕಾಡುಗಳು ಎಂತಹ ಮರಗಳು ಬೆಳೆಯುತ್ತವೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿದ್ವಿ. ಮಕ್ಕಳ, ಈ ದಿನದಲ್ಲಿ ನಾವು ಈ ಪಾಠದ ಮುಂದುವರೆದ ಭಾಗದಲ್ಲಿ ನಾವು ನೋಡಿದಾಗ ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯಗಳು ಭಾರತದಲ್ಲಿ ಯಾವ ರೀತಿಯ ಹಂಚಿಕೆಯಾಗಿದೆ, ಅರಣ್ಯ ನಾಶಕ್ಕೆ ಕಾರಣಗಳೇನು, ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವ್ಯಾವು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಭಾರತ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಭಾರತದಲ್ಲಿ ಒಟ್ಟು ಎಷ್ಟಿದೆ ಅಂತಂದರೆ, ಅರಣ್ಯಗಳ ಒಂದು ಹಂಚಿಕೆಯಲ್ಲಿ ಅರಣ್ಯಗಳ ಒಂದು ನಾವು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಭಾರತ ಒಟ್ಟು ಅರಣ್ಯಗಳ ಒಂದು ವಿಸ್ತೀರ್ಣ ಅಂತಕ್ಕಂಥಂದರೆ 7.74 ವಿಸ್ತೀರ್ಣವನ್ನು ಚದುರ ಕಿಲೋಮೀಟರ್ನಷ್ಟು ಭಾರತ ಅರಣ್ಯವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದತಕ್ಕಂಥದ್ದನ್ನು. ದೇಶದಲ್ಲಿ ಒಟ್ಟು ಭೌಗೋಳಿಕ ಒಂದು ವಿಸ್ತೀರ್ಣದಲ್ಲಿ ಎಷ್ಟಿದೆ ಅಂದರೆ, ಭಾರತದಲ್ಲಿ ಇರ್ತಕ್ಕಂತಹ 23.6% ಒಂದು ವಿಸ್ತೀರ್ಣದಲ್ಲಿ ಈ ಅರಣ್ಯ ಪ್ರದೇಶವನ್ನು ಭಾರತ ಅಂತಕ್ಕಂಥದ್ದು ಹೊಂದಿದೆ. ಈಗ ನಾವು ಭಾರತದಲ್ಲಿ 1952ರಲ್ಲಿ ಭಾರತದ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಕ್ಕಂಥದ್ದನ್ನು, ರಾಷ್ಟ್ರೀಯ ಅರಣ್ಯ ನೀತಿ ಅಂತಕ್ಕಂಥದ್ದನ್ನು ಜಾರಿಗೆ ತಂದ್ವಿ. ರಾಷ್ಟ್ರೀಯ ಅರಣ್ಯ ನೀತಿಯ ಆಧಾರದಲ್ಲಿ ಭಾರತದಲ್ಲಿ ಒಟ್ಟು ಇರ್ತಕ್ಕಂತಹ ಒಂದು ಪ್ರಮಾಣ ಎಷ್ಟಿದೆಯಪ್ಪ ಅಂತಂದರೆ 33%ಗಿಂತಲೂ ಕಡಿಮೆ ಆಗಿದೆ. 33.3ಗಿಂತಲೂ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರಾಸರಿ ಎಷ್ಟಿದೆ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ 29.5%ಗಿಂತಲೂ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಭಾರತದ ಅರಣ್ಯ ಹಂಚಿಕೆ ಅಂತಕ್ಕಂಥದ್ದು ಒಟ್ಟು ವಿಸ್ತೀರ್ಣ ನಮ್ಮ ಭಾರತದ 7.74 ಚದುರ ಕಿಲೋಮೀಟರ್ನಷ್ಟು ಭಾರತ ಅರಣ್ಯ ಹೊಂದಿದೆ. ಭೌಗೋಳಿಕ ವಿಸ್ತೀರ್ಣದಲ್ಲಿ ಒಟ್ಟು 23.6% ವಿಸ್ತೀರ್ಣ ಹೊಂದಿದೆ. ಈ 1952 ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಭಾರತದಲ್ಲಿ 33.3ಗಿಂತಲೂ ಕಡಿಮೆ ಇದ್ದು, ಸರಾಸರಿ ಎಷ್ಟಿದೆ ಅಂತಂದರೆ 29.5% ಇದೆ. ಭಾರತದಗಳು ಇರ್ತಕ್ಕಂಥದ್ದು, ಭಾರತದಲ್ಲಿ ಅರಣ್ಯಗಳು ಸಮನಾಗಿ ಹಂಚಿಕೆ ಆಗಿಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂತಹ ಪ್ರದೇಶ ಅಂದರೆ ಮಧ್ಯಪ್ರದೇಶ ಅಂತಕ್ಕಂಥದ್ದು ಹೆಚ್ಚು ಅರಣ್ಯವನ್ನು ಹೊಂದಿದೆ. ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ. ಎಷ್ಟು ಹೊಂದಿದೆ? ಭಾರತದಲ್ಲಿ ಮಧ್ಯಪ್ರದೇಶ ಅಂತಕ್ಕಂಥದ್ದು ಭಾರತದ ಅರಣ್ಯವನ್ನು ಹೆಚ್ಚು ಹೊಂದಿರತಕ್ಕಂತಹ ನಾವು ನೋಡ್ತಕ್ಕಂಥದ್ದು. ಕಡಿಮೆ ಹೊಂದಿರತಕ್ಕಂತಹ ಪ್ರದೇಶ ಅಂತಂದ್ರೆ ಗೋವಾ ಅಂತಕ್ಕಂಥದ್ದು. ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ಪ್ರದೇಶ ಹೊಂದಿರುವ ರಾಜ್ಯ ಗೋವಾ. ಈ ಗೋವಾ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಾವು ಈ ಒಂದು ಭಾಗದಲ್ಲಿ ಗುರುತಿಸ್ತೀವಿ. ಇದು ಗೋವಾ ಮತ್ತು ಮಧ್ಯಪ್ರದೇಶ. ಹಾಗಾದರೆ ಭಾರತದಲ್ಲಿ ಅರಣ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ಹರಡಿಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ
60% ಭಾಗ ಅಂತಕ್ಕಂಥದ್ದು ಹಿಮಾಲಯ ಪರ್ವತಗಳಲ್ಲಿ ನಾವು ಈ ಒಂದು ಎಷ್ಟು 60% ಭಾಗ ಹಿಮಾಲಯ ಪರ್ವತದಲ್ಲಿ, 20% ಉತ್ತರದ ಮೈದಾನಗಳ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ. 20% ಅಂತಕ್ಕಂಥದ್ದು ನಾವು ಒಂದು ಅರಣ್ಯ ಪ್ರದೇಶವನ್ನ ಭಾರತದಲ್ಲಿ ನಾವು ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಅರಣ್ಯಗಳು ತಮ್ಮದೇ ಆಗಿರ್ತಕ್ಕಂತಹ ಸ್ಥಾನವನ್ನು ಹೊಂದಿದೆ. ಇನ್ನೊಂದ್ಸರಿ ಮುಖ್ಯ ಅರಣ್ಯಗಳಂತ ಹಂಚಿಕೆ ಅಂತಕ್ಕಂಥದ್ದು ಭಾರತದಲ್ಲಿ 7,07.4 ಚದುರ ಕಿಲೋಮೀಟರ್ನಷ್ಟು ಅರಣ್ಯವನ್ನು ಹೊಂದಿದೆ. ಭೌಗೋಳಿಕ ವಿಸ್ತೀರ್ಣದಲ್ಲಿ 23.6 ಮಾತ್ರ ಹೊಂದಿದೆ. 1952 ಪ್ರಕಾರ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ 33.3ಗಿಂತಲೂ ಕಡಿಮೆ ಇದ್ದು, ಸರಾಸರಿ ಎಷ್ಟಿದೆ ಅಂತಂದ್ರೆ 29.5 ಮಾತ್ರ ಮೊದಲ ಸರಾಸರಿ ಅಂತಕ್ಕಂಥದ್ದು ಹೊಂದಿದೆ. ಭಾರತ ಅಂತಕ್ಕಂಥದ್ದು ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಂತಕ್ಕಂಥ ಒಂದು ಕಡೆಯೇ ಸಮನಾಗಿಲ್ಲ. ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ಪ್ರದೇಶ ಅಂದರೆ ಯಾವುದು? ಮಧ್ಯಪ್ರದೇಶ. ಕಡಿಮೆ ಹೊಂದಿರತಕ್ಕಂತಹ ಅರಣ್ಯ ಅಂತಕ್ಕಂಥಂದ್ರೆ ಗೋವಾ ಅಂತಕ್ಕಂಥದ್ದು. ಹಾಗಾದ್ರೆ 60% ಹೊಂದಿರತಕ್ಕಂಥದ್ದು ಹಿಮಾಲಯ ಪರ್ವತಗಳಲ್ಲಿ, 20% ಮತ್ತು 20% ಏನೊಂದಿದೆ ಆ ಒಂದು ಉತ್ತರ ಭಾರತದಲ್ಲಿ. ಹಾಗೂ ದಕ್ಕನ್ ಪ್ರಸ್ಥಭೂಮಿಯಲ್ಲೂ ಸಹ ನಾವು ಉತ್ತರದ ಹಿಮಾಲಯ ಪರ್ವತ ಮತ್ತು ದಕ್ಕನ್ ಪ್ರದೇಶದಲ್ಲಿ ಅರಣ್ಯ ಪ್ರದೇಶಗಳನ್ನು ನಾವು ಕಾಣ್ತಕ್ಕಂಥದ್ದನ್ನ ನೋಡಬಹುದು. ಈ ರೀತಿಯಾಗಿರ್ತಕ್ಕಂಥದ್ದು ಅರಣ್ಯಗಳು ಅಂತಕ್ಕಂಥದ್ದು ಭಾರತದಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದೇ ರೀತಿ ನಾವು ಭಾರತದಲ್ಲಿ ಅರಣ್ಯಗಳಂತಕ್ಕಂಥವು ಸಾಮಾನ್ಯವಾಗಿ ಎರಡನೇದಾಗಿರ್ತಕ್ಕಂಥದ್ದು ಸಂರಕ್ಷಣೆ ಮಾಡತಕ್ಕಂಥದ್ದು. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಸಂರಕ್ಷಣೆ ಮಾಡುತ್ತೆ ಹೋದ ಸಂದರ್ಭದಲ್ಲಿ ಭಾರತ ಅಂತಕ್ಕಂಥದ್ದಲ್ಲಿರ್ತಕ್ಕಂತಹ ಅರಣ್ಯಗಳನ್ನ ಏನ್ ಮಾಡ್ತಾ ಇದ್ವಿ, ನಮ್ಮ ದುರ್ದೈವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಕ್ಷೇತ್ರ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಮಾನವನು ತನ್ನ ದಿನನಿತ್ಯದ ಬಳಕೆಗಾಗಿ ಅರಣ್ಯವನ್ನ ನಾಶ ಮಾಡ್ತಾ ಇದ್ದಾನೆ. ಕಾರಣಗಳಂತಂದ್ರೆ ಅರಣ್ಯ ನಾಶಕ್ಕೆ ಕಾರಣಗಳು ಏನಪ್ಪ, ಅರಣ್ಯ ಯಾಕೆ ನಾಶ ಆಗ್ತಾ ಇದೆ ಅಂತಂದ್ರೆ, ಒಂದು ಕೃಷಿ, ಕೈಗಾರಿಕೆಗಳ ಸ್ಥಾಪನೆ, ಎರಡನೇದು ರೈಲು ಮಾರ್ಗ, ರಸ್ತೆ ನಿರ್ಮಾಣ, ಕೃಷಿ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ ನಿರ್ಮಾಣ ಮತ್ತು ನಗರೀಕರಣ. ಅತಿಯಾಗಿ ಮೇಯಿಸುವಿಕೆ, ಅತಿಯಾಗಿ ಮೇಯಿಸ್ತಕ್ಕಂಥದ್ರಿಂದ ಮತ್ತು ಕಾಡ್ಗಿಚ್ಚು ಅಂತಕ್ಕಂಥದ್ದು, ಇವುಗಳಿಂದ ಅರಣ್ಯ ಅಂತಕ್ಕಂಥದ್ದು ನಾಶಕ್ಕೆ ಒಳಗಾಗಿರ್ತಕ್ಕಂಥದ್ದು. ನೋಡಿ, ಒಂದನೇದಾಗಿರ್ತಕ್ಕಂಥದ್ದು ಭಾರತದಲ್ಲಿ 70% ಕೃಷಿಯನ್ನು ಅನುಸರಿಸೋದ್ರಿಂದ ಕೃಷಿಗಾಗಿ ನಾವೇನು ಮಾಡ್ತೀವಿ, ಭೂಮಿ ಬೇಕಾಗಿರೋದ್ರಿಂದ ಏನು ಮಾಡ್ತಿದ್ವಿ, ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ವಿ. ಅದೇ ರೀತಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದಕ್ಕೆ, ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸುವುದಕ್ಕೆ, ಉತ್ಪಾದನೆ ಹೆಚ್ಚಿಸುವುದಕ್ಕೆ, ಆರ್ಥಿಕ ಅಭಿವೃದ್ಧಿ ಮಾಡುವುದಕ್ಕೆ ಏನು ಮಾಡ್ತಾ ಇದ್ವಿ, ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ವಿ. ಹಾಗೂ ಅದರ ಜೊತೆಯಲ್ಲಿ ನಾವು ನೋಡ್ತಕ್ಕಂಥದ್ದು ರೈಲು ಮಾರ್ಗಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಪರ್ಕವನ್ನು ಪಡೆಯುವುದಕ್ಕಾಗಿ, ಸಂಪರ್ಕವನ್ನು ಮಾಡುವುದಕ್ಕಾಗಿ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡುವುದರಿಂದಾಗಿ ಏನು ಮಾಡ್ತಾ ಇದ್ವಿ, ನಾವು ಅರಣ್ಯಗಳ ನಾಶ. ಹಾಗೆ ರಸ್ತೆಗಳನ್ನು ಸಂಪರ್ಕಕ್ಕಾಗಿ ಏನು ಮಾಡ್ತಾ ಇದ್ವಿ, ರಸ್ತೆಗಳ ನಿರ್ಮಾಣಕ್ಕೂ ಸಹ ಕೈಗಾರಿಕೆಗಳನ್ನು ಅರಣ್ಯವನ್ನು ನಾಶ ಮಾಡ್ತಾ ಇದ್ವಿ. ಹಾಗೂ ದೊಡ್ಡ ದೊಡ್ಡ ನಗರಗಳು ಅಂತಕ್ಕಂಥದ್ದು ವಿಸ್ತಾರವಾಗಿ ಬೆಳೀತಿರೋದ್ರಿಂದ ಇಂದಿನ ಆಧುನಿಕ ಯುಗದಲ್ಲಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ವಿ. ಮತ್ತೆ ಅತಿಯಾಗಿ ಜಾನುವಾರುಗಳನ್ನು ಮೇಯಿಸುವುದರಿಂದ ಹುಲ್ಲುಗಾಡು ಪ್ರದೇಶ ಮತ್ತು ಅರಣ್ಯಗಳು ನಾಶ ಆಗ್ತಾ ಇರ್ತದೆ. ಮತ್ತೆ ಕಾಡ್ಗಿಚ್ಚುಗಳಂತಹ ಒಂದು ಮರಗಳು ತಮ್ಮಷ್ಟಕ್ಕೆ ತಾವೇ ಒಂದು ಮರ ಮತ್ತೊಂದು ಮರ ತಿಕ್ಕಾಟದಿಂದಾಗಿ ಕಾಡ್ಗಿಚ್ಚಾಗಿ ಅರಣ್ಯಗಳಂತಕ್ಕಂಥ ಬೆಂಕಿ ಎತ್ಕೊಂಡು ಏನಾಗ್ತಾ ಇದ್ದಾವೆ, ನಾಶ ಆಗ್ತಾ ಇದ್ದಾವೆ. ಈ ರೀತಿಯಾಗಿರ್ತಕ್ಕಂತಹ ಅರಣ್ಯಗಳು ನಾಶ ಆಗುವುದರಿಂದ
ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಅರಣ್ಯಗಳು ನಾಶ ಆಗುತ್ತೆ. ಅಷ್ಟೇ ಅಲ್ಲದೆ ಮಾನವನು ತನ್ನ ದಿನನಿತ್ಯದ ಬಳಕೆಗೆ ಬಳಸುವುದರಿಂದ ಏನಾಗ್ತಾ ಇದೆ, ಇದು ಅರಣ್ಯಗಳಂತಕ್ಕಂಥವು ನಾಶ ಆಗ್ತಾ ಇವೆ. ಹಾಗೂ ಮಾನವನ ಅತಿಯಾಗಿರ್ತಕ್ಕಂತಹ ಒಂದು ದುರಾಸೆಯಿಂದ ಹಾಗೂ ಮಿತಿಮೀರಿದ ಜನಸಂಖ್ಯೆಯಿಂದ ಇವೆಲ್ಲ ಪರಿಣಾಮಗಳು ಅಂತಕ್ಕಂಥದ್ದು ಇರ್ತಾ ಇದೆ. ಮಿತಿಮೀರಿದ ಜನಸಂಖ್ಯೆಯಿಂದಾಗಿ ಕೃಷಿಗಳನ್ನು, ಕೈಗಾರಿಕೆಗಳನ್ನು ನಾಶ ಮಾಡೋದಕ್ಕಾಗಿ ರೈಲು ಮಾರ್ಗ ನಿರ್ಮಾಣ ಮಾಡೋದ್ರಿಂದ, ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರಿಂದ, ನಗರೀಕರಣ ಮಾಡುವುದರಿಂದ, ಅತಿಯಾಗಿ ಮೇಯಿಸುವುದರಿಂದ ಮತ್ತು ಕಾಡು ಹೆಚ್ಚುವಂತಕ್ಕಂಥದ್ದು ಮತ್ತು ಮಾನವನ ದಿನನಿತ್ಯದ ಇರತಕ್ಕಂತಹ ಒಂದು ಚಟುವಟಿಕೆಗಳಿಗೆ, ಉದಾಹರಣೆಗೆ ಮನೆ ಕಟ್ಟುವುದಕ್ಕಾಗಿ ಬೇಕಾಗಿರ್ತಕ್ಕಂಥ ಮರಗಳನ್ನು ಬಳಸುವುದರಿಂದ, ಕಿಟಕಿ ಬಾಗಿಲುಗಳನ್ನು ಮಾಡುವುದಕ್ಕಾಗಿ ಬಳಸುವುದರಿಂದ ಏನಾಗುತ್ತೆ, ಅರಣ್ಯ ಅಂತಕ್ಕಂಥದ್ದು ನಾಶ ಆಗುತ್ತೆ. ಆದ್ದರಿಂದ ಇವುಗಳನ್ನು ಕಡಿವಾಣವಾಗಿ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು, ಮಿತಿಮೀರಿ ಅತಿಯಾಗಿರ್ತಕ್ಕಂಥ ಆಸೆಯನ್ನು ಕಡಿವಾಣವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಿದೆ. ಆದ್ದರಿಂದ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಸಮಗ್ರವಾಗಿ ಅರಣ್ಯದ ಸಂಪತ್ತನ್ನು ನಾವು ಏನು ಮಾಡಬೇಕು, ಎಲ್ಲರೂ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಏನನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ತಿಳಿಯೋಣ. ಅರಣ್ಯಗಳ ಸಂರಕ್ಷಣೆ. ಈ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಒಂದು ಉದ್ದೇಶ ಅಥವಾ ಮಿತಿಮೀರ್ತಕ್ಕಂಥ ಆಸೆಗಳನ್ನು, ಅರಣ್ಯ ಸಂಪತ್ತುಗಳನ್ನು ಸಮಗ್ರವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ನಾವು ಅರಣ್ಯ ನಿರ್ವಹಣೆಯ ಪ್ರಕ್ರಿಯೆಗಳನ್ನು ಮಾಡುವುದರ ಮೂಲಕ ಅರಣ್ಯ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಒಂದನೇದಾಗಿರ್ತಕ್ಕಂಥದ್ದು ಅರಣ್ಯ ನಾಶಗಳ ನಿಯಂತ್ರಣ. ಅರಣ್ಯ ನಾಶಗಳ ನಿಯಂತ್ರಣ, ಅರಣ್ಯವನ್ನು ನಾಶ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟುವುದಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ಅರಣ್ಯಗಳ ನಾಶಗಳ ಒಂದು ನಿಯಂತ್ರಣ ಅಂತ ಹೇಳಿರ್ತಕ್ಕಂಥದ್ದು. ಆಮೇಲೆ ಅತಿಯಾಗಿ ಮೇಯಿಸುವುದನ್ನು ತಡೆಗಟ್ಟುವುದು. ಜಾನುವಾರುಗಳನ್ನು ಅತಿಯಾಗಿ ಮೇಯಿಸುವುದನ್ನು ತಡೆಗಟ್ಟತಕ್ಕಂಥದ್ರಿಂದ ನಾವು ಅರಣ್ಯಗಳ ತಡೆಗಟ್ಟುವುದರ ಮೂಲಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಹಾಗೂ ಕಾಡು ಗಿಚ್ಚುಗಳನ್ನು ನಿಯಂತ್ರಣ. ಕಾಡುಗಳನ್ನು ಬೆಳೆಸಬೇಕಾದ್ರೆ ಏನು ಮಾಡಬೇಕು, ಮರಗಳನ್ನು ದೂರದಿಂದ ಬೆಳೆಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ನಾವು ಕಾಡು ಗಿಚ್ಚನ್ನು ನಿಯಂತ್ರಣ ಮಾಡತಕ್ಕಂಥದ್ದು. ಅದೇ ರೀತಿ ಅರಣ್ಯದ ಅತಿಕ್ರಮಣವನ್ನು ತಡೆಗಟ್ಟತಕ್ಕಂಥದ್ದು. ಅರಣ್ಯಗಳ ಅತಿಕ್ರಮಣ ತಡೆಯುವುದು. ಅರಣ್ಯಗಳ ಅತಿಕ್ರಮಣವನ್ನು ತಡೆಯುವುದರ ಮೂಲಕ ಅರಣ್ಯದ ನಾಶವನ್ನು ತಡೆಯಬಹುದು. ಆನಂತರ ಅರಣ್ಯಗಳ ಕೀಟ ಮತ್ತು ರೋಗಗಳ ನಿಯಂತ್ರಣ. ಅರಣ್ಯಗಳನ್ನು ಕೀಟನಾಶಕಗಳಿಂದ ಮತ್ತು ರೋಗಗಳಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅರಣ್ಯಗಳ ಕೀಟ ರೋಗಗಳ ನಿಯಂತ್ರಣ. ನೆಕ್ಸ್ಟ್ ನಂತರದಲ್ಲಿ ನೋಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಹಾಗೂ ಅರಣ್ಯಗಳನ್ನು ಬೆಳೆಸಲು ಪ್ರೋತ್ಸಾಹ ನೀಡತಕ್ಕಂಥದ್ದು. ಅರಣ್ಯ ಬೆಳೆಸಲು ಪ್ರೋತ್ಸಾಹ ನೀಡುವುದು. ಅದರ ಜೊತೆಗೆ ನಾವು ಅರಣ್ಯನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರುವುದು. ಅರಣ್ಯ ನಾಶ ನಿಯಂತ್ರಣ
ಕಾಯಿದೆ ಜಾರಿಗೆ ತರುವುದು. ಒಂಬತ್ತನೇದಾಗಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಅರಣ್ಯಗಳ ಒಂದು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಅರಣ್ಯಗಳ ಕಳ್ಳ ಸಾಗಾಣಿಕೆ ತಡೆಗಟ್ಟುವುದು. ಕೊನೆಯದಾಗಿ ನಾವೇನು ಮಾಡಬೇಕು ಅಂತಂದರೆ ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು. ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು. ಈ ರೀತಿ ಮಾಡುವುದರಿಂದ ಅರಣ್ಯಗಳ ನಾಶವನ್ನು ತಡೆಯಬಹುದು. ಮತ್ತೆ ನಾವು ಕೃಷಿ ಕೈಗಾರಿಕೆಗಳು ಮತ್ತು ನಗರೀಕರಣಕ್ಕಾಗಿ ಹಾಗೂ ಮಾನವನ ದಿನನಿತ್ಯಗಾಗಿ ರಸ್ತೆ ರೈಲು ಮಾರ್ಗಗಳ ನಿರ್ಮಾಣಕ್ಕಾಗಿ ಕೈಗಾರಿಕೆಗಳನ್ನು ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ವಿ. ಆದರೆ ಅರಣ್ಯಗಳನ್ನು ನಾಶ ಮಾಡಿದ್ರೆ ಮುಂದಿನ ಜೀವ ಸಂಕುಲಕ್ಕೆ ತೊಂದರೆ ಪರಿಣಾಮವಾಗುವುದರಿಂದ ಅರಣ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಿದೆ. ಹಾಗಾದರೆ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ನೋಡಿದಾಗ ಮೊದಲನೇದಾಗಿರ್ತಕ್ಕಂಥದ್ದು ಅರಣ್ಯ ನಾಶಗಳನ್ನು ನಾಶ ಮಾಡ್ತಕ್ಕಂಥದ್ರ ಬಗ್ಗೆ ನಿಯಂತ್ರಣ ಮಾಡಲು ಎಲ್ಲರೂ ಪಣವನ್ನು ತೊಟ್ಟಬೇಕು. ಆದಾಗ ಮಾತ್ರ ಅರಣ್ಯವನ್ನು ನಾವು ನಾಶ ಮಾಡುವುದನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ಜಾನುವಾರುಗಳನ್ನು ಕಾಡುಗಳಲ್ಲಿ ಮೇಯಿಸುವುದನ್ನು, ಏಕೆಂದರೆ ಅಲ್ಲಿ ಹುಲ್ಲುಗಳ ಇರ್ತಕ್ಕಂತಹ ಪ್ರದೇಶಗಳನ್ನು ಅತಿಯಾಗಿ ಮೇಯಿಸಿದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಹೋಗುತ್ತೆ ಮತ್ತು ಮಣ್ಣು ಸವೆತಗೊಳ್ಳದಾಗ ಕಾಡು ಇರ್ತಕ್ಕಂಥದ್ದು ನಾಶ ಆಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಅತಿಯಾಗಿ ಮೇಯಿಸುವುದನ್ನು ತಡೆಗಟ್ಟಬಹುದು. ಕಾಡು ಗಿಚ್ಚು ಅಂತಕ್ಕಂಥ ನಿಯಂತ್ರಣ, ನಾವು ಅರಣ್ಯವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಮರಗಳನ್ನು ಅತಿ ಸ್ವಲ್ಪ ದೂರದಲ್ಲಿ ಸುಮಾರು ಅಂತರದಲ್ಲಿ ಮರಗಳನ್ನು ನೆಡುತೋಪುಗಳನ್ನು ಮಾಡುವುದರ ಮೂಲಕ ಮರಗಳನ್ನು ಬೆಳೆಸುವುದನ್ನು ನಾವು ನೋಡಬೇಕು. ಒತ್ತೊತ್ತಾಗಿರುವಂಥ ಸಂದರ್ಭದಲ್ಲಿ ಒಂದು ಮರ ಮತ್ತೊಂದು ಮರ ತಿಕ್ಕಾಟದಿಂದ ಏನಾಗುತ್ತೆ, ಕಾಡ್ಗಿಚ್ಚು ಉಂಟಾಗುತ್ತೆ. ಈ ಕಾಡ್ಗಿಚ್ಚಿನಿಂದ ನಾವೇನು ಮಾಡಬೇಕು, ದೂರ ನಿಯಂತ್ರಣ ಮಾಡಬೇಕು. ಅರಣ್ಯಗಳನ್ನು ಕಡಿದು ಮಾನವನ ತನ್ನ ದಿನನಿತ್ಯದ ಅಥವಾ ರಸ್ತೆಗಳನ್ನು ಮಾಡುವುದಕ್ಕಾಗೋ, ರೈಲು ಮಾರ್ಗಗಳ ನಿರ್ಮಾಣ ಮಾಡುವುದಕ್ಕಾಗೋ ಅಥವಾ ಕೈಗಾರಿಕೆಗಳನ್ನು ಮಾಡುವುದಕ್ಕಾಗಿ ಏನು ಮಾಡ್ತಾರೆ, ಬಳಸ್ಕೊಳ್ಳೋದನ್ನು ಏನು ಮಾಡಬೇಕು, ಅರಣ್ಯಗಳನ್ನು ಅತಿಕ್ರಮಣ ಮಾಡುವುದನ್ನು ತಡೆಗಟ್ಟತಕ್ಕಂಥದ್ದು. ಹಾಗೂ ಅರಣ್ಯಗಳ ಕೀಟ ರೋಗಗಳ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೋಗ ಬಾಧೆಗಳು ಬರದ ಹಾಗೆ ಅರಣ್ಯಗಳನ್ನು ನಾಶವನ್ನು ತಡೆಗಟ್ಟತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಆಗಿ ಅರಣ್ಯಗಳನ್ನು ವೈಜ್ಞಾನಿಕವಾಗಿ ಬೆಳೆಸ್ತಕ್ಕಂಥದ್ದು. ಆ ಮರಗಳನ್ನು ಬೆಳೆಸಬೇಕಾದ್ರೆ ನಾವೇನು ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಜಾಗದಲ್ಲಿ ಆ ಅರಣ್ಯಗಳನ್ನು ಬೆಟ್ಟ ಗುಡ್ಡಗಳ ಒಂದು ಪ್ರದೇಶದಲ್ಲಿ ಮತ್ತು ನೀರು ಇರ್ತಕ್ಕಂತಹ ಜಾಗದಲ್ಲಿ ಅದಕ್ಕೆ ಸರಿಯಾದ ಒಂದು ಪೋಷಣೆ ಮಾಡಿ, ಹಾಗೂ ಚಿಕ್ಕ ಗಿಡಗಳಿದ್ದಂಥ ಸಂದರ್ಭದಲ್ಲಿ ಅವುಗಳಿಗೆ ಏನು ಮಾಡ್ತಕ್ಕಂಥದ್ದು, ಬೇಲಿಯನ್ನು ಹಾಕುವುದರ ಮೂಲಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಬೆಳೆಸುವುದು. ಅರಣ್ಯಗಳನ್ನು ಬೆಳೆಸುವುದಕ್ಕೆ ಪ್ರೋತ್ಸಾಹ ನೀಡುವುದು. ಪ್ರತಿ ವರ್ಷವೂ ಮೇ 5ರಂದು ವನಮಹೋತ್ಸವವನ್ನು ಆಚರಿಸುವುದರ ಮೂಲಕ ನಾವೆಲ್ಲರೂ ಸಹ ಒಂದು ಗಿಡವನ್ನು ನೆಡುವುದರ ಮೂಲಕ ಅರಣ್ಯಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿದರೆ ಮುಂದಿನ ದಿನ ಒಂದು ಪೀಳಿಗೆಗೆ ಅದು ತುಂಬ ಅತಿಯಾಗಿರ್ತಕ್ಕಂತಹ ಬಳಕೆಯನ್ನು ಉಂಟು ಮಾಡುವುದರಷ್ಟೇ ಅಲ್ಲದೆ ಲಾಭವನ್ನು ತರುವಂಥ ಉದ್ದೇಶವನ್ನು ಹೊಂದಿರ್ತದೆ. ಆದ್ದರಿಂದ ನಾವೆಲ್ಲರೂ ಏನು ಮಾಡಬೇಕು, ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಅರಣ್ಯ ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ತರುವುದು. ಯಾರು ಅರಣ್ಯವನ್ನು ಕಡಿತಾರೋ ಶಿಕ್ಷೆಯನ್ನು ವಿಧಿಸ್ತಕ್ಕಂತಹ ಒಂದು ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅರಣ್ಯ ನಾಶಗಳ ನಿಯಂತ್ರಣವನ್ನು ತಡೆದರು. ಅರಣ್ಯಗಳನ್ನು ಕಳ್ಳ ಸಾಗಾಣಿಕೆ ಮಾಡುವುದನ್ನು ತಡೆದರು. ಅರಣ್ಯದಲ್ಲಿರ್ತಕ್ಕಂತಹ ಉದಾಹರಣೆಗೆ ಬೀಟೆ, ತೇಗ, ಸಾಲು ಮರ ಅಂತಕ್ಕಂತಹ ಇವುಗಳು ಬಹಳ ಬೆಳೆಬಾಳುವಂತಹ ಮರಗಳಾಗಿದ್ದು, ಆದ್ದರಿಂದ ಮಾನವನು ಏನು ಮಾಡ್ತಾನೆ, ತನ್ನ ದುರ್ಬಳಕೆಯಿಂದ ಮರಗಳನ್ನು ಕಡಿದು ಮಾರಾಟ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಈ ಒಂದು ವ್ಯವಸ್ಥೆಯನ್ನು ದೂರ ಮಾಡುವುದು, ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಅರಣ್ಯಗಳನ್ನು ಒಂದು ಪ್ರಾಮುಖ್ಯತೆ, ಅರಣ್ಯಗಳಂತಕ್ಕಂಥದ್ದು ಇದ್ರೆ ಏನಾಗುತ್ತೆ, ನಮಗೆ ಮಳೆ ಮೋಡಗಳನ್ನು ಮಳೆಯನ್ನು ತರಿಸ್ತತೆ, ಪರಿಸರವನ್ನು ಕಾಯ್ತತೆ ಮತ್ತು ನಮಗೆ ಬೇಕಾದ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಮಳೆ ತರುವುದಕ್ಕಾಗಲಿ, ಮಾರುತಗಳನ್ನು ತಡೆಯುವುದಕ್ಕಾಗಲಿ ಹಾಗೂ
ಪರಿಸರವನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಈ ರೀತಿ ಮಾಡುವುದರ ಮೂಲಕ ಅರಣ್ಯನ ಸಂರಕ್ಷಣೆಯನ್ನ ಮಾಡಬಹುದು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಈಗ ವನ್ಯಜೀವಿ ಧಾಮಗಳು ಅಂತಕ್ಕಂಥದ್ದು. ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವನ್ಯಜೀವಿಗಳು ಅಂತಕ್ಕಂಥವು ಇದಾವೆ ಅಂತಕ್ಕಂಥ ನೋಡೋಣ. ವನ್ಯಜೀವಿ ಧಾಮಗಳು ಭಾರತದಲ್ಲಿ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡುವ ಸ್ಥಳಗಳನ್ನ ವನ್ಯಜೀವಿ ಧಾಮಗಳಂತ ಕರಿತೀವಿ. ವನ್ಯಜೀವಿಗಳ ಸಂರಕ್ಷಣೆ ಮಾಡುವ ಸ್ಥಳಗಳನ್ನ ಏನಂತ ಕರಿತೀವಿ? ವನ್ಯಜೀವಿ ಧಾಮಗಳಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ವನ್ಯಜೀವಿ ಧಾಮಗಳನ್ನ ಸಂಬಂಧಿಸಿದಂತಹ ಮೇಲಾಧಿಕಾರಿಗಳ ಆಜ್ಞೆಯನ್ನು ಹೊರತುಪಡಿಸಿ ಈ ಸ್ಥಳದಲ್ಲಿ ಯಾವುದೇ ಒಂದು ರೀತಿಯಾಗಿರ್ತಕ್ಕಂತಹ ವಿವಿಧ ಪ್ರಾಣಿಗಳನ್ನು ಕೊಲ್ಲುವುದು ಮತ್ತು ಸೆರೆಹಿಡಿಯುವುದನ್ನು ನಿಷೇಧಿಸಲಾಗಿದೆ. ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡತಕ್ಕಂತಹ ಅಧಿಕಾರಿಗಳ ಆಜ್ಞೆಯನ್ನ ಹೊರತುಪಡಿಸಿ ಪ್ರಾಣಿಗಳನ್ನು ಕೊಲ್ಲುವುದು ಅಥವಾ ಅವುಗಳನ್ನು ಸೆರೆಹಿಡಿಯುವುದನ್ನು ನಿಷೇಧಿಸಲಾಗಿರ್ತಕ್ಕಂಥದ್ದು ವನ್ಯಜೀವಿ ಸಂರಕ್ಷಣಾ ವಲಯದಲ್ಲಿ ನಾವು ಕಾಣ್ತೀವಿ. ಈ ರೀತಿಯಾಗಿದ್ದ ಭಾರತದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳು ಇವೆ. 523 ವನ್ಯಜೀವಿ ಧಾಮಗಳು ಇವೆ. ಎಷ್ಟಿಗೆ ವನ್ಯಜೀವಿ ಧಾಮಗಳು ಅಂತಕ್ಕಂಥ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಂದ್ರೆ ಅಣ್ಣಮಲೈ ಮತ್ತು ಮಧುಮಲೈ, ದಾಂಡೇಲಿ, ತಲಕಾವೇರಿ, ಬಿಳಿರಂಗನ ಬೆಟ್ಟ ಮತ್ತು ಪೆರಿಯಾರ್, ನಾಗಾರ್ಜುನ ಸಾಗರ, ಭರತಪುರ, ರಣತಂಬೂರು ಮತ್ತು ಮಾನಸ, ಜಲ್ದಾಪುರ ಇಂತಹ ಪ್ರದೇಶಗಳಲ್ಲಿ ವನ್ಯಜೀವಿಗಳನ್ನು ನಾವು ನೋಡ್ತೀವಿ. ಭಾರತದಲ್ಲಿ ಕಂಡುಬರ್ತಕ್ಕಂತಹ ಅಣ್ಣಮಲೈ, ಮಧುಮಲೈ, ಮಧುಮಲೈ ಅಂತಕ್ಕಂಥದ್ದು ತಲಕಾವೇರಿ ಹಾಗೂ ರಣತಂಬೂರ, ಅಣ್ಣಮಲೈ, ಮಧುಮಲೈ, ತಲಕಾವೇರಿ, ರಣತಂಬೂರ, ನೆಕ್ಸ್ಟ್ ಮಾನಸ, ಹಾಗೂ ನಾವು ಬಿಳಿರಂಗನ ಬೆಟ್ಟ, ಪೆರಿಯಾರು ಅಂತಕ್ಕಂತಹ ಒಂದು ಪ್ರದೇಶಗಳು. ಈ ರೀತಿಯಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಭಾರತದಲ್ಲಿರ್ತಕ್ಕಂತಹ ವನ್ಯಜೀವಿ ರಕ್ಷಣಾ ಧಾಮಗಳು. ತಲಕಾವೇರಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆಯೇ ಇದು ಅಣ್ಣಮಲೈ, ಮಧುಮಲೈ ಅಂತಕ್ಕಂಥದ್ದು ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಮಾನಸ ಅಂತಕ್ಕಂಥ ಅಸ್ಸಾಂನಲ್ಲಿ, ಜಲ್ಪುರ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ, ನೆಕ್ಸ್ಟ್ ಭರತಪುರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ವನ್ಯಜೀವಿ ಧಾಮಗಳು. ನೋಡಿ, ಈ ವನ್ಯಜೀವಿ ಧಾಮಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ, ವನ್ಯಜೀವಿ ಧಾಮಗಳು ಅಂತಂದ್ರೆ ವನ್ಯಜೀವಿಗಳನ್ನ ರಕ್ಷಣೆ ಮಾಡುವ ಸ್ಥಳಗಳನ್ನ ವನ್ಯಜೀವಿ ಧಾಮಗಳಂತ ಕರಿತೀವಿ. ಅರಣ್ಯಾಧಿಕಾರಿಗಳ ಆಜ್ಞೆಯನ್ನು ಹೊರತುಪಡಿಸಿ ಯಾವುದೇ ಪ್ರಾಣಿಯನ್ನು ಹಿಂಸೆ ಮಾಡುವುದು ಮತ್ತು ಸೆರೆ ಹಿಡಿಯುವುದನ್ನು ನಿಷೇಧ ಮಾಡಲಾಗಿದೆ. ಭಾರತದಲ್ಲಿ ಒಟ್ಟು 523 ವನ್ಯಜೀವಿ ಧಾಮಗಳು ಅಂತಕ್ಕಂಥವಿದ್ದಾವೆ. ಅವುಗಳಲ್ಲಿ ಅಣ್ಣಮಲೈ, ಮಧುಮಲೈ, ತಲಕಾವೇರಿ, ರಣತಂಬೂರ, ಮಾನಸ, ಬಿಳಿರಂಗನ ಬೆಟ್ಟ, ಪೆರಿಯಾರು ಮತ್ತು ಭರತಪುರ ಅಂತಕ್ಕಂಥದ್ದು ಭಾರತದಲ್ಲಿ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕೆಲಸ ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ರಾಷ್ಟ್ರೀಯ ಉದ್ಯಾನವನಗಳು ಅಂತಕ್ಕಂಥದ್ದು.
ರಾಷ್ಟ್ರೀಯ ಉದ್ಯಾನವನಗಳು. ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾಕೆ ಮಾಡ್ತಾರೆ ಅಂದರೆ ಸಾರ್ವಜನಿಕರು ಅಂತಕ್ಕಂಥದ್ದು ವಿಹರಿಸುವುದಕ್ಕೆ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯವನ್ನು ವಿಹಾರ ಮಾಡುವುದಕ್ಕಾಗಿ, ವೈಜ್ಞಾನಿಕವಾಗಿ ಒಂದು ಸೌಂದರ್ಯವನ್ನು ಸವಿಯುವುದಕ್ಕಾಗಿ, ಸಸ್ಯ ಪ್ರಾಣಿಗಳ ಸಂರಕ್ಷಣೆಗಾಗಿ ವಿಶೇಷವಾಗಿರ್ತಕ್ಕಂಥ ಸಂರಕ್ಷಣೆ ಮಾಡುವುದನ್ನು ಒಂದು ಏನಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು. ಜನರು ಅಂತಕ್ಕಂಥದ್ದು ವಿಹಾರ ಮಾಡುವುದಕ್ಕಾಗಿ ಅಥವಾ ಅದರ ಸೌಂದರ್ಯವನ್ನು ಮತ್ತು ಸಸ್ಯ ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ವಿಶೇಷ ರಕ್ಷಣೆಯಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಜನರು ವಿಹಾರ ಮಾಡುವುದಕ್ಕಾಗಿ, ಅಲ್ಲಿ ತಂಗುವುದಕ್ಕಾಗಿ, ಅದರ ಸೌಂದರ್ಯವನ್ನು ಸವಿಯುವುದಕ್ಕಾಗಿ ಏನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ರಕ್ಷಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಏನು ಕರಿತೀವಿ, ರಾಷ್ಟ್ರೀಯ ಉದ್ಯಾನವನಗಳನ್ನು ಹೇಳ್ಬಿಟ್ಟು ಕರಿತೀವಿ. ಈ ರಾಷ್ಟ್ರೀಯ ಉದ್ಯಾನ ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಏನು ಮಾಡ್ತಕ್ಕಂಥದ್ದು ಮರಗಿಡಗಳನ್ನು ಕಡಿಯುವ ಮತ್ತು ಮೇಯಿಸುವ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ನಿಷೇಧ ಮಾಡತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮರ ಗಿಡಗಳನ್ನು ಕಡಿಯತಕ್ಕಂಥದ್ದು ಅಥವಾ ಮೇಯಿಸ್ತಕ್ಕಂಥದ್ದು, ಕೃಷಿ ಕೆಲಸಗಳನ್ನು ಮಾಡುವುದನ್ನು ನಿಷೇಧ ಮಾಡಿದೆ. ಭಾರತದಲ್ಲಿ ಒಟ್ಟು 99 ಏನಿದ್ದಾರೆ ರಾಷ್ಟ್ರೀಯ ಉದ್ಯಾನಗಳಂತಕ್ಕಂಥವು ಇವೆ. ರಾಷ್ಟ್ರೀಯ ಉದ್ಯಾನವನಗಳಿವೆ. ಎಷ್ಟಿವೆ? 99 ರಾಷ್ಟ್ರೀಯ ಉದ್ಯಾನವನಗಳಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ಅಂದರೆ ಕಾಂಜಿರಂಗ, ಸುಂದರಬನ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥದ್ದು. ಅದೇ ರೀತಿ ಕಾರ್ಬೆಟ್, ಗಿರ್ ಅಂತಕ್ಕಂಥದ್ದು, ಕಾರ್ಬೆಟ್, ಗಿರ್ ಅಂತಕ್ಕಂಥದ್ದು. ಬಂಡೀಪುರ, ಬನ್ನೇರುಘಟ್ಟ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಬಂಡೀಪುರ, ಬನ್ನೇರುಘಟ್ಟ, ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ, ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ ಮತ್ತು ತೊಡೋಬಾ ಅಂತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಭಾರತದಲ್ಲಿ ಕಂಡುಬರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನಗಳಂತಕ್ಕಂಥದ್ದು ನಾವು ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಜನರ ವ್ಯವಹಾರ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಒಂದು ಸೌಂದರ್ಯ, ಸಸ್ಯ ಪ್ರಾಣಿಗಳ ಒಂದು ಸಂರಕ್ಷಣೆಗಾಗಿ ವಿಶೇಷ ರಕ್ಷಣೆ ನೀಡುವಂತಹ ವಿಶಾಲವಾದ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ, ರಾಷ್ಟ್ರೀಯ ಉದ್ಯಾನವನಗಳಂತ ಕರಿತೀವಿ. ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಮಾಡುವುದಾಗಲಿ ಅಥವಾ ಮೇಯಿಸುವುದನ್ನಾಗಲಿ ಅಥವಾ ಮರಗಿಡಗಳನ್ನು ಬೆಳೆಯುವುದನ್ನು ತಡೆಗಟ್ಟಲಾಗಿದೆ. ಒಟ್ಟು 99 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅವುಗಳಲ್ಲಿ ಕಾಂಚಿರಂಗ, ಸುಂದರಬನ ಮತ್ತು ಕಾರ್ಬೆಟ್, ಗಿರ್, ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ ಮತ್ತು ತೊಡಬಾ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ನಾವು ಏನು ಕಾಣ್ತಾ ಇದ್ವಿ, ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾಣ್ತಾ ಇದ್ವಿ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಮಕ್ಕಳ ಇನ್ನೊಂದ್ಸರಿ ಹೇಳ್ಕೊಂಡ್ಬರ್ತಾ ಇದ್ದೀನಿ, ಅರಣ್ಯ ಸಂಪತ್ತುಗಳಲ್ಲಿ ಅರಣ್ಯಗಳು ಹಂಚಿರ್ತಕ್ಕಂಥದ್ದು ಭಾರತದಲ್ಲಿ 7,07,4% ಒಂದು ಭಾರತ ಅಂತಕ್ಕಂಥದ್ದು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದು ವಿಸ್ತೀರ್ಣದಲ್ಲಿ 23.6% ಹೊಂದಿದೆ. 1952ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ 33%ಗಿಂತಲೂ ಕಡಿಮೆ ಇದ್ದು ಸರಾಸರಿ 29.3% ಮಾತ್ರ ಹೊಂದಿರತಕ್ಕಂಥದ್ದು. ಭಾರತ ಅಂತಕ್ಕಂಥದ್ದು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ಅಂದರೆ ಮಧ್ಯಪ್ರದೇಶ ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ಗೋವಾ. ಭಾರತ ಅಂತಕ್ಕಂಥ ಅರಣ್ಯ ಅಂತಕ್ಕಂಥದ್ದು ಎಲ್ಲ ಕಡೆಗೂ ಹಂಚಿಕೆ ಆಗಿಲ್ಲ. ಹೆಚ್ಚು ಅರಣ್ಯವನ್ನು ನಾವು ಕಾಣ್ತಕ್ಕಂಥದ್ದು ಹಿಮಾಲಯ ಪರ್ವತಗಳಲ್ಲಿ ಮತ್ತು ಹಾಗೂ ಪ್ರಸ್ಥಭೂಮಿಗಳಲ್ಲಿ, ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಾಣ್ತೀವಿ. ಅದಾದ ನಂತರ ನಾವು ನೋಡ್ತಕ್ಕಂಥದ್ದು 20% ಮಾತ್ರ ಉತ್ತರದ ಮೈದಾನಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಅರಣ್ಯಗಳು ಅಂತಕ್ಕಂಥ ಕಾಣ್ತೀವಿ. ಭಾರತದ ಅರಣ್ಯ ಅಂತಕ್ಕಂಥದ್ದನ್ನು ನಾವು
ಮಾನವನು ತನ್ನ ದುರ್ಬಳಕೆಯಿಂದ ದುರ್ದೈವವಾಗಿ ಅರಣ್ಯಗಳ ಪ್ರಮಾಣ ಕಡಿಮೆಯಾಗಿದೆ. ಕಾರಣ ಏನಪ್ಪ ಅಂತಂದರೆ ಮಾನವನು ತನ್ನ ದಿನನಿತ್ಯದ ಬಳಕೆಗಾಗಿ ಅರಣ್ಯವನ್ನು ಬಳಸುವುದರಿಂದ ಹಾಗೂ ನಗರೀಕರಣ ಮಾಡುವುದರಿಂದ, ರೈಲು ಮಾರ್ಗಗಳನ್ನು ಮಾಡುವುದರಿಂದ, ರಸ್ತೆಗಳನ್ನು ಮಾಡುವುದರಿಂದ, ಕೃಷಿ ಕೈಗಾರಿಕೆಗಳನ್ನು ಮಾಡುವುದರಿಂದ, ಅತಿಯಾಗಿ ಮೇಯಿಸುವುದರಿಂದ, ಕಾಡು ಹಚ್ಚುವುದರಿಂದ ಏನಾಗಿದೆ, ಅರಣ್ಯ ಅಂತಕ್ಕಂಥದ್ದು ನಾಶ ಆಗಿದೆ. ಹಾಗಾದರೆ ನಾವೆಲ್ಲರೂ ಸಹ ಏನು ಮಾಡಬೇಕು, ಈ ಒಂದು ಅರಣ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ನಾವೆಲ್ಲರೂ ಹೋರಾಟವನ್ನು ಅಥವಾ ಪಣವನ್ನು ತೊಟ್ಟಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಅದನ್ನು ನಾವು ಭದ್ರವಾಗಿ ಅಥವಾ ಮುಂದೆ ಒಂದು ಪರಿಸರವನ್ನು ಕಾಪಾಡುವುದರ ನಮ್ಮೆಲ್ಲರ ಕರ್ತವ್ಯವಾಗಿದ್ದರಿಂದ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಒಂದು ಪರಿಸರ ಸಂರಕ್ಷಣೆ ಮಾಡುವುದಕ್ಕಾಗಿ ನಾವು ಏನನ್ನು ಮಾಡಬೇಕಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಅರಣ್ಯ ನಾಶವನ್ನು ತಡೆಗಟ್ಟತಕ್ಕಂಥದ್ದು ಹಾಗೂ ಕಾಡಿನಿಂದ ದೂರ ಇರಿಸುವಂತೆ ಮಾಡ್ತಕ್ಕಂಥದ್ದು, ಅತಿಯಾಗಿ ಮೇಯಿಸುವುದನ್ನು ತಡೆಗಟ್ಟತಕ್ಕಂಥದ್ದು, ಅರಣ್ಯ ನೀತಿ ಕಾಯ್ದೆಗಳನ್ನು ಜಾರಿಗೆ ತರುವುದರ ಮೂಲಕ ರಸ್ತೆ, ರೈಲು ಮಾರ್ಗಗಳು ಮತ್ತು ನಗರೀಕರಣವನ್ನು ಮಾಡುವುದನ್ನು ದೂರ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡತಕ್ಕಂಥದ್ದು, ಅರಣ್ಯಗಳನ್ನು ಬೆಳೆಸುವಂತಕ್ಕಂಥ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥದ್ದು, ಅರಣ್ಯಗಳ ಒಂದು ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅರಣ್ಯವನ್ನು ಸಂರಕ್ಷಣೆ ಮಾಡಬಹುದು. ಅದೇ ರೀತಿ ಭಾರತದಲ್ಲಿ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಸ್ಥಳಗಳನ್ನು ವನ್ಯಜೀವಿ ಧಾಮಗಳಂತ ಹೇಳ್ಬಿಟ್ಟು ಕರಿತೀವಿ. ಭಾರತದಲ್ಲಿ 523 ವನ್ಯಜೀವಿ ಧಾಮಗಳಂತಕ್ಕಂಥವು ಕಂಡುಬರ್ತೀವಿ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಂದರೆ ಅಣ್ಣಾಮಲೈ, ಮಧುಮಲೈ ಮತ್ತು ದಾಂಡೇಲಿ, ತಲಕಾವೇರಿ, ಬಿಳಿಗಂಗನ ಬೆಟ್ಟ ಹಾಗೂ ಪೆರಿಯಾರ್ ಅಂತಕ್ಕಂಥದ್ದು, ನಾಗಾರ್ಜುನ ಸಾಗರ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ವನ್ಯಜೀವಿ ಧಾಮಗಳು ಆಗಿವೆ. ಅದೇ ರೀತಿ ಭಾರತದಲ್ಲಿ ಜನರು ತಂಗುವುದಕ್ಕೆ, ವಿಹಾರ ಮಾಡುವುದಕ್ಕಾಗಿ ಮತ್ತು ಅದರ ಸೌಂದರ್ಯವನ್ನು ಸವಿಯುವುದಕ್ಕಾಗಿ ಸಸ್ಯ ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಏನಂತ ಕರಿತೀವಿ, ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಭಾರತದಲ್ಲಿ ಮರಗಿಡಗಳನ್ನು ಕಡಿಯತಕ್ಕಂಥದ್ದು, ಮೇಯಿಸ್ತಕ್ಕಂಥದ್ದು, ಕೃಷಿ ಚಟುವಟಿಕೆಗಳನ್ನು ಮಾಡುವುದನ್ನು ತಡೆಗಟ್ಟುವುದಕ್ಕನ್ನ ನಾವು ಕಾಣ್ತೀವಿ. ಭಾರತದಲ್ಲಿ ಒಟ್ಟು 99 ಏನಿದ್ದಾವೆ ರಾಷ್ಟ್ರೀಯ ಉದ್ಯಾನವನಗಳಿವೆ. ಅವುಗಳಲ್ಲಿ ಕಾಂಚೀರಂಗ, ಸುಂದರಬನ, ಕಾರ್ಬೇಟ್, ಗಿರ್, ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ, ದೊಡಬ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಒಂದು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ತೀವಿ. ಈಗ ನಾವು ಕೊನೆಯದಾಗಿ ನೋಡ್ತಕ್ಕಂಥ ಬಹಳಷ್ಟು ರಾಷ್ಟ್ರದಲ್ಲಿರ್ತಕ್ಕಂಥ ಜೀವ ಸಂರಕ್ಷಣಾ ವಲಯಗಳು. ಕೊನೆಯದಾಗಿರ್ತಕ್ಕಂತಹ ಜೀವ ಸಂರಕ್ಷಣಾ ವಲಯಗಳು. ಭಾರತದಲ್ಲಿ ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳಿಗೆ ವಿಶೇಷವಾದ ಒಂದು ಭಾವ ಅಥವಾ ಜೀವಿಗಳ ಒಂದು ಪರಿಸರವನ್ನು ಕಾಪಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಜೀವ ಸಂರಕ್ಷಣಾ ವಲಯ ಅಂತ ಕರಿತೀವಿ. ಹೀಗೆ ಈ ವ್ಯವಸ್ಥೆಯಲ್ಲಿ ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ, ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರು ಇದರಲ್ಲಿ ಭಾಗವಹಿಸುವಂತೆ ಮಾಡುವುದೇ ಜೀವ ಸಂರಕ್ಷಣಾ ವಲಯದ ಪ್ರಮುಖ ಉದ್ದೇಶ. ಸ್ಥಳೀಯರನ್ನ ಭಾಗವಹಿಸುವಂತೆ ಮಾಡುವುದನ್ನ ಏನಂತ ಕರಿತೀವಿ, ಜೀವ ಸಂರಕ್ಷಣಾ ವಲಯ, ಜೀವ ಸಂರಕ್ಷಣೆಯ ಉದ್ದೇಶ ಅಂತಕ್ಕಂಥದ್ದು. ಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು, ಶಿಕ್ಷಣ ಮತ್ತು ಸ್ಥಳೀಯರನ್ನು ಭಾಗವಹಿಸುವಂತೆ ಮಾಡ್ತಕ್ಕಂಥದ್ದು ಜೀವ ಸಂರಕ್ಷಣಾ ವಲಯದ ಪ್ರಮುಖ ಉದ್ದೇಶ ಆಗುತ್ತೆ. ಭಾರತದಲ್ಲಿ 18 ಜೀವ ಸಂರಕ್ಷಣಾ ವಲಯಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ 18 ಜೀವ ಸಂರಕ್ಷಣಾ ವಲಯಗಳನ್ನು
ಕಾಣುತ್ತೇವೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ನೀಲಗಿರಿ, ನಂದಾದೇವಿ, ನೀಲಗಿರಿ, ನಂದಾದೇವಿ, ನೋಕ್ರೆಕ್, ಮತ್ತು ಮಾನಸ, ಗ್ರೇಟ್ ನಿಕೋಬಾರ್, ಅಂತಕ್ಕಂಥದ್ದು, ಮತ್ತು ಸುಂದರಬನ ಅಂತಕ್ಕಂಥದ್ದು, ಕಾಂಚನಗಂಗಾ ಹಾಗೂ ಪಚಮರಿ, ಇನ್ನೂ ಮುಂತಾದವುಗಳು. ಈ ರೀತಿಯಾಗಿರ್ತಕ್ಕಂತಹ ಒಟ್ಟಾರೆಯಾಗಿ ಭಾರತದಲ್ಲಿ 18 ಜೀವ ಸಂರಕ್ಷಣಾ ವಲಯಗಳನ್ನು ನಾವು ಕಾಣ್ತಾ ಇದ್ವಿ. ಈ ಜೀವ ಸಂರಕ್ಷಣೆಗಳನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಜೀವಿಗಳ ಸಂರಕ್ಷಣೆ ಮತ್ತು ಸಂಶೋಧನೆ, ಶಿಕ್ಷಣ, ಸ್ಥಳೀಯರನ್ನು ಭಾಗವಹಿಸುವಂತೆ ಮಾಡುವುದರಲ್ಲಿ ಜೀವ ಸಂರಕ್ಷಣೆ ಅಂತಕ್ಕಂಥದ್ದು ಉದ್ದೇಶ ಆಗಿದೆ. ಅದಕ್ಕಾಗಿ ಭಾರತದಲ್ಲಿ ಒಟ್ಟು 18 ಜೀವ ಸಂರಕ್ಷಣೆ ಇದೆ. ಅವುಗಳಲ್ಲಿ ಪ್ರಮುಖವಾದ ನೀಲಗಿರಿ, ನಂದಾದೇವಿ, ನೋಕ್ರೆಕ್, ಮಾನಸ, ಗ್ರೇಟ್ ನಿಕೋಬಾರ್, ಸುಂದರಬನ, ಕಾಂಚನಗಂಗಾ, ಪಚಮರಿ ಅಂತಕ್ಕಂಥದ್ದು, ದಿವಾಂಗ್ ಅಂತಕ್ಕಂಥದ್ದು, ಸೈಕೋನ್ ಅಂತಕ್ಕಂಥದ್ದು ಮತ್ತು ಅಗಸ್ತ್ಯಮಲೈ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿ ಭಾರತ ಅಂತಕ್ಕಂಥದ್ದು ಪಾಠದಲ್ಲಿ ನಾವು ಸಂಬಂಧಿಸಿದಂತೆ ಇವತ್ತಿನವರೆಗೆ ಅರಣ್ಯಗಳ ಒಂದು ಹಂಚಿಕೆ, ಅರಣ್ಯ ನಾಶಕ್ಕೆ ಕಾರಣಗಳು, ಅರಣ್ಯ ಸಂರಕ್ಷಣಾ ಕ್ರಮಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಭಾರತ ರಾಷ್ಟ್ರೀಯ ಉದ್ಯಾನವನಗಳ ಮತ್ತು ಜೀವ ಸಂರಕ್ಷಣಾ ವಲಯಗಳು ಅಂತಕ್ಕಂಥದ್ದು ಇಷ್ಟು ಮಕ್ಕಳ ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ. ಅರಣ್ಯ ನಾಶಕ್ಕೆ ಕಾರಣಗಳೇನು, ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದೇ ಎಂಬುದೊಂದು ಟಿಪ್ಪಣಿಯನ್ನು ಬರೆಯಿರಿ. ಹಾಗೂ ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳ್ಯಾವುವು, ರಾಷ್ಟ್ರೀಯ ಉದ್ಯಾನ ಧಾಮಗಳ ಒಂದು ಉದ್ದೇಶ ಏನು, ಹಾಗೂ ಭಾರತದ ರಾಷ್ಟ್ರೀಯ ಉದ್ಯಾನಧಾಮಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂತಹ ನಾವು ಜೀವ ಸಂರಕ್ಷಣಾ ವಲಯಗಳ ಒಂದು ಉದ್ದೇಶಗಳನ್ನು ತಿಳಿಸಿ. ಇಷ್ಟು ಮಕ್ಕಳ ನಮಸ್ಕಾರ ಎಲ್ಲರಿಗೂ.